ಸಿಂದಗಿಯ ಖಾಸಗಿ ಶಿಕ್ಷಣ ಸಂಸ್ಥೆಯ ಕರ್ಮಕಾಂಡ. ಸಿಂದಗಿಯ ಸರ್ಕಾರಿ ಶಾಲೆಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಾಧ್ಯವಾಗುತ್ತಿಲ್ಲ. ಸಿಂದಗಿಯ ಖಾಸಗಿ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ತಮ್ಮ ಕನಿಷ್ಠ ಮನೆಯ ಬಾಡಿಗೆ ಕೂಡ ಕಟ್ಟಲು ಸಾಧ್ಯವಾಗುತ್ತಿಲ್ಲ. ಸರ್ಕಾರಿ ಶಾಲೆಗಳ ಅಲ್ಲಿನ ಮಕ್ಕಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕೂಡ ಸಾಧ್ಯವಾಗದಿರುವ ಹೀನಾಯ ಸ್ಥಿತಿಯಲ್ಲಿರುವ ಇಲ್ಲಿಯ ಮಾಂತೇಶ್ ಯಡ್ರಾಮಿ ಅವರು ಖಾಸಗಿ ಸಂಸ್ಥೆಗಳ ಜೊತೆ ಒಡನಾಟವಿಟ್ಟುಕೊಂಡು ಅಲ್ಲಿಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಮತ್ತು ಅಲ್ಲಿ ನಡ್ತಕ್ಕಂಥ ವ್ಯವಸ್ಥೆ ಬಗ್ಗೆ ಪ್ರಶ್ನಿಸದೆ ತುಂಬ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಇಲ್ಲಿನ ಸಿಂದಗಿಯ ಕ್ಷೇತ್ರದ ಜನತೆಯ ಗಂಭೀರ ಆರೋಪ. ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ನ್ಯೂಸ್ 6ಗೆ ಸ್ವಾಗತ. ಇವತ್ತು ನಾವು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸಿಂದಗಿ ಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸಿಂದಗಿಗೆ ಇವತ್ತು ನಾವು ಭೇಟಿ ಕೊಟ್ಟಿದ್ದೇವೆ. ಈ ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಣವೇ ಒಂದು ಶಕ್ತಿ, ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕಿನಡಿಗಳಲ್ಲಿ ಶಿಕ್ಷಣ ತುಂಬ ಅವಶ್ಯಕತೆವಾಗಿರುತ್ತದೆ. ಇಂಥ ಒಂದು ಶಿಕ್ಷಣ ಸಂಸ್ಥೆಗಳು ಮತ್ತು ಸರ್ಕಾರಿ ಶಾಲೆಗಳು ಮತ್ತು ಸಂಸ್ಥೆಗಳು ನಡಿಬೇಕಾದರೆ ಈ ಒಂದು ಸರ್ಕಾರದ ನಿಯಮದಡಿಯಲ್ಲಿ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಮುಖ್ಯವಾಗಿ ಶಿಕ್ಷಣವನ್ನು ಒದಗಿಸಬೇಕಾಗ್ತದೆ. ಈ ಮೂಲಭೂತ ಸೌಕರ್ಯಗಳಲ್ಲಿ ಶಿಕ್ಷಣ ಆಗಿರ್ಬೋದು, ಕುಡಿಯ ನೀರಿನಾಗಿರ್ಬೋದು, ಶೌಚಾಲಯವಾಗಿರ್ಬೋದು. ಇವತ್ತು ನಾವಿಲ್ಲಿ BO ಆಫೀಸಿನ ಪರಿಸ್ಥಿತಿಯನ್ನು ನೋಡಿದಾಗ ನಿಜವಾಗ್ಲೂ ಗೊತ್ತಾಗ್ತದೆ ಶಾಲೆಗಳ ಪರಿಸ್ಥಿತಿ ಎಷ್ಟು ಶೋಚನೀಯವಾಗಿವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇವತ್ತು BO ಆಫೀಸಿನಲ್ಲಿ ಕನಿಷ್ಠ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಸಾರ್ವಜನಿಕರು ಬರ್ತಾರೆ, ಆಮೇಲೆ ಸಂಬಂಧಪಟ್ಟ ಇಲಾಖೆಯವರು ಕೂಡ ಬರ್ತಾರೆ. ಸೊ ಮಹಿಳಾ ಸಿಬ್ಬಂದಿಗಳು ಕೂಡ ಬರ್ತಾರೆ, ಪುರುಷರು ಕೂಡ ಬರ್ತಾರೆ. ಇಲ್ಲಿ ಯಾರಿಗೆ ಯಾವುದೇ ಒಂದು ಶೌಚಾಲಯದ ವ್ಯವಸ್ಥೆಗಳು ಮಾಡಿರುವುದಿಲ್ಲ. ಇವತ್ತು ನಾವು ಭಾಳ ನಮಗೆ ದುಃಖ ಅನ್ನಿಸ್ತದೆ. 77ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಆಚರಣೆ ಮಾಡ್ಬೇಕಂತಂದ್ರೆ ಎಲ್ಲ ಆಫೀಸರ್ಗಳು ಸೂಟ್ ಹಾಕ್ಕೊಂಡು ಬೂಟ್ ಹಾಕ್ಕೊಂಡು ಭಾಳ ಒಂದು ಶಿಸ್ತಿನಿಂದ ಬರ್ತಾರೆ, ನಿಂದಿರ್ತಾರೆ, ಫೋಟೋಗೆ ಪೋಸ್ಗಳನ್ನು ಕೊಡ್ತಾರೆ. ಮತ್ತು ಆ ಫೋಟೋಗಳನ್ನು ಪೂಜೆ ಮಾಡಿರೋ ಫೋಟೋಗಳನ್ನು ಕೂಡ ಅಲ್ಲೇ ಮರ್ತು ಬಿಟ್ಟು ಹೋಗಿಬಿಡ್ತಾರೆ. ಅದನ್ನು ಪಾಪ ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ D ದರ್ಜೆ ಸಿಬ್ಬಂದಿಗಳು ಸಾಯ್ಬರ್ ಬೈತಾರೆ ಇನ್ನೇನು ತಿಳ್ಕೊಂಡು ಆಹಾರ ಒಣಗಿರ್ತಾವೆ. ಅವಾಗ ಅವರು ಬೆಳಗ್ಗೆ ಮುಂಜಾನೆ ಕಸ ಹೊಡ್ಯಕ್ಕೆ ಬಂದಾಗ ಅವುಗಳನ್ನು ತೆರವುಗೊಳಿಸಿ ಮತ್ತು ಒಯ್ದು ಮೂಲೆಯಾಗಿ ಇಟ್ಬಿಡ್ತಾರೆ ಅವರು. ಮತ್ತು ಮುಂದಿನ ಸರಿ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ಬಂತಂದ್ರೆ ಅವಾಗ ಅವುಗಳನ್ನು ತೊಗೊಂಬರೋದು, ಫೋಟೋ ಒರೆಸೋದು, ಮತ್ತು ಅವಕ್ಕೇನದ ಹಾರಗಳನ್ನು ತೊಗೊಂಬರೋದು, ಹಾರ ತುರೈದು ಒಂದೊಂದು ಕಾರ್ಯಕ್ರಮಕ್ಕೆ 5,000 ಸಾವಿರ ಬಿಲ್ ಹಚ್ಕೋತಾರೆ ಅವರು. ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಬರೀ ಬಿಲ್ ಹಚ್ಕೊಳ್ಳೋದು, ದುಡ್ಡು ತೊಗೊಳ್ಳೋದು. ಬಟ್ ಇಲ್ಲಿ ಯಾವುದೇ ಪ್ರೋಗ್ರೆಸ್ ಕೆಲಸಗಳಾಗ್ತಿಲ್ಲ. ಇವತ್ತಿನ ದಿವಸ ಏನಾಗ್ತದೆ ಅಂತಂದ್ರೆ ಈ ಸಿಂದಗಿಯಲ್ಲಿ ಖಾಸಗಿ ಶಿಕ್ಷಣ ಶಾಲೆಗಳ ಒಂದು ಕರ್ಮಕಾಂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದೈತಿ. ಹೆಂಗೆ ಬೆಳೆದೈತೆ ಅಂದ್ರೆ ಈ BO ಆಫೀಸಿನ ಕ್ಷೇತ್ರ ಶಿಕ್ಷಣಾಧಿಕಾರ BO ಅವ್ರನ್ನೇ ಚೇಂಜ್ ಮಾಡೋಷ್ಟು ಬೆಳೆದ್ಬಿಟ್ರು ಅವರು. ಸೊ ಯಾಕೆ ಹಂಗೆ ಬೆಳೆದಾರ ಅಂತಂದ್ರೆ ಸೊ ಏನಾಗೈತಿ ಹೇಳ್ತೀನಿ ನಿಮ್ಗೆ. ಇವತ್ತು ಖಾಸಗಿ ಶಾಲೆಗಳು ಏನಾಗಿದಾವತ್ತಂದ್ರೆ ಅವು ಕಟ್ಟಡ ಪ್ರತಿ ವರ್ಷ ಒಂದೊಂದು ಅಂತಸ್ತು ಹೆಚ್ಚು ಮಾಡ್ಕೊತ ಹೋಗ್ತಾರೆ, ಪ್ರತಿ ವರ್ಷ ಒಂದೊಂದು ಕೋಣೆಗಳನ್ನು ಹೆಚ್ಚು ಮಾಡ್ಕೊತ ಹೋಗ್ತಾರೆ. ಸೊ ಅದರ ಸಂಪೂರ್ಣ ದಾಖಲೆಗಳನ್ನು ಕೂಡ ನಾನು ತಂದಿದ್ದೀನಿ. ಇಲ್ಲಿ ದಾಖಲಾತಿಗಳು ಕೂಡ ಇದಾವೆ. ಸೊ ಯಾವ ರೀತಿಪ್ಪ ಅಂತಂದ್ರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕ ಒಳ್ಳೆಯ ಮನೆ ಕಟ್ಕೋತಾನೆ, ಒಳ್ಳೆಯ ಜೀವನವನ್ನು ನಡೆಸ್ತಾನೆ, ಆದರೆ ಅಲ್ಲಿ ಫಲಿತಾಂಶ ಮಾತ್ರ ಶೂನ್ಯ. ಇವತ್ತು ಖಾಸಗಿ ಶಾಲೆ ಒಳಗೆ ಅವರು ಸುಮ್ಮನೆ ನಾಮಕಾವಸ್ಥೆ ಹೆಸರಿಗೆ D.Ed ಮುಗಿದವ್ರನ್ನ, B.Ed ಮುಗಿದವ್ರನ್ನ, M.Ed ಮುಗಿದವ್ರನ್ನ ಒಂದು ಲಿಸ್ಟ್ ಮಾಡ್ತಾರೆ. ಲಿಸ್ಟ್ ಮಾಡಿ ಅವ್ರಿಗೊಂದು ನೇಮಕಾತಿ ಪ್ರಮಾಣ ಪತ್ರಗಳನ್ನು ಕೊಡ್ತಾರೆ. ಇಂಥವ್ರು ನಮಗೆ ಕಲಿಸ್ತಾರೆ ಅಂಥೇಳಿ ಸುಳ್ಳು ಮಾಹಿತಿಯನ್ನು BO ಆಫೀಸಿಗೆ, ಇಲ್ಲಿಂದ DDP ಆಫೀಸ್ಗೆ, ಬೆಂಗಳೂರು ಆಫೀಸ್ ತನೂ ಸುಳ್ಳು ಮಾಹಿತಿ ಹೋಗ್ತೈತಿ. ಅವರಿಗೆ ಪ್ರತಿ ತಿಂಗಳ 18,000 14,000 ಸ್ಯಾಲ್ರಿಗಳನ್ನು ಹಾಕ್ತಾರೆ. ಇವತ್ತು ಲೈವ್ ಆಗಿ ನಾವು ಹೋಗಿ ನೋಡಿದಾಗ ತಮ್ಮೂರಲ್ಲಿ ಇದಾವೆ ಸಾಕಷ್ಟು. ತಾವು ಕೂಡ ಗಮನಿಸ್ಬೋದು. ಖಾಸಗಿ ಶಾಲೆಗಳಲ್ಲಿ SSLC ಮುಗಿಸಿದವರು, PUC ಮುಗಿಸಿದವರು ಮಹಿಳೆಯರನ್ನ ಮತ್ತು ಪುರುಷರನ್ನ ತೊಗೊಂಡು ಇವತ್ತು ಏನು ಮಾಡ್ತಾರೆ, ಶಿಕ್ಷಣವನ್ನು ಕಲಿಸ್ತಾರೆ. ಇವತ್ತು ಅವರು ಕಲಿಸಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಟಾಪ್ ರ್ಯಾಂಕ್ ಬರ್ತಾರೆ. ಖಾಸಗಿ ಶಾಲೆಗಳಲ್ಲಿ ಟಾಪ್ ರ್ಯಾಂಕ್ ಬರ್ತಾರೆ. ಬಟ್ ಸಂಸ್ಥೆಯ ಹೆಸರೇ ಬರೋದು ಯಾರಿಗೆ? ಸಂಸ್ಥೆಯ ಅಧ್ಯಕ್ಷರಿಗೆ. ಅವ್ರು ಇನ್ನೊಂದು ಹೊಸ ಬಿಲ್ಡಿಂಗ್ ಅಧಿಕಾರಿಗಳು, ಇಲ್ಲಿನ ಭ್ರಷ್ಟ ಅಧಿಕಾರಿಗಳು ಕಾರಣರಾಗಿದ್ದಾರೆ. ಇವರು ಹೋಗ್ತಾರೆ
ಇವ್ರದ್ದು ತಮ್ಮದೇ ಒಂದು ಕಾರ್ ತೊಗೊಂಡು ತಮ್ಮ ಅಸ್ಟೆಂಟ್ ತೊಗೊಂಡು ಇವರು ಕೂಡ ಹೋಗ್ತಾರೆ ಆಫೀಸ್ಗಳಿಗೆ, ಖಾಸಗಿ ಶಾಲೆಗಳಿಗೆ ಭೇಟಿ ಆಗ್ತಾರೆ. ಇವ್ರ ಕಾರ್ ಒಳಗೆ ಬಂದು ಇವ್ರು ಅಟೆಂಡರ್ ಕೈಯಾಗ ಜೇಬ್ನಾಗ ದುಡ್ಡು ಇಟ್ಟ ತಕ್ಷಣ ಬಂದುಬಿಡ್ತಾರೆ. ಇವರು ಮೊದಲೆಲ್ಲ ಒಳಗೆ ಹೋಗಿ ಬರೀತಾರೆ, ನಿಮ್ದು ಹಂಗಿಲ್ಲ, ನಿಮ್ದು ಅದು ಇಲ್ಲ, ನಿಮ್ದು ಇದು ಇಲ್ಲ ಎಲ್ಲ ಬರೀತಾರೆ. ಅವ್ರು ಬಂದು ದುಡ್ಡು ಕೊಟ್ಟ ತಕ್ಷಣ ಸುಮ್ಮನೆ ಬಂದು ಆ ಶಾಲೆಗೆ ಹೋಗಿನೇ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಮರ್ತು ಬಿಡ್ತಾರೆ. ಸೊ ಹೀಗಾಗಿ ಈ ಥರ ಆಗಬಾರ್ದು. ಸಂಪೂರ್ಣ ನಾವೇನಪ್ಪ ಅಂತಂದ್ರೆ ಈ ದೇಶದ ಪ್ರಜೆಗಳು, ಇಲ್ಲಿ ನಮಗೊಂದು ಸಂವಿಧಾನ ಇದೆ, ಕಾನೂನಿದೆ. ಕಾನೂನು ಅಡಿಯಲ್ಲಿ ಅವ್ರಿಗೆ ಏನು ಮುಟ್ಟಬೇಕಾದ ಸ್ಯಾಲ್ರಿ ಖಾಸಗಿ ಶಿಕ್ಷಕರಿಗೆ ಮುಟ್ಟಬೇಕು. ಇವತ್ತು ಸುಮಾರು ಶಾಲೆಗಳನ್ನು ತಾವು ಕೂಡ ಭೇಟಿ ನೀಡ್ಬೋದು. ಇವತ್ತೇನು ಪ್ರೇಕ್ಷಕರು ನೀವು ನೋಡ್ತಾ ಇದ್ರಲ್ಲ, ಇದನ್ನು ಕೇಳ್ತಾ ಇದ್ದಿರಲ್ಲ, ತಮ್ಮೂರಲ್ಲೇ ಖಾಸಗಿ ಶಾಲೆಗಳದಾವು. ಆ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ತಾವು ನೋಡಬೇಕು. ಈ ಒಂದು ಖಾಸಗಿ ಶಾಲೆಯ ಶಿಕ್ಷಣ ಸಂಸ್ಥೆಗಳು ಬೆಳೀತಾ ಅಧ್ಯಕ್ಷರು ಬೆಳೀತಾ ಒಳ್ಳೊಳ್ಳೆ ಕಾರ್ ತೊಗೊಂಡು ಮೋಜು ಮಸ್ತಿ ಮಾಡ್ಕೊತ ಹೋಗ್ತಾ ಇದ್ದಾರೆ. ಇವತ್ತಿನ ದಿವಸ ಖಾಸಗಿ ಶಾಲೆ ಶಿಕ್ಷಕರಿಗೆ ಅಲ್ಲಿ ಅವರಿಗೆ ಪೇಮೆಂಟ್ ಕೂಡ ಅವ್ರ ಮನೆ ಬಾಡಿಗೆ ಕೂಡ ಕಟ್ಟೋಕೆ ಸಾಧ್ಯ ಆಗಕತ್ತಿಲ್ಲ ಅಂತಕ್ಕಂಥದ್ದು ಈ ನಮ್ಮ ಸಿಂದಗಿ ತಾಲೂಕಿನ ದುರ್ದೈವ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಈ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಸಕ್ಷಮ ಪ್ರಾಧಿಕಾರ ಕೂಡಲೇ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿ ಅಲ್ಲಿ ಖಾಸಗಿ ಶಿಕ್ಷಕರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕ್ರಮ ವಹಿಸಬೇಕಂತೇಳಿ ನಾನು ಈ ಮೂಲಕ ಪಬ್ಲಿಕ್ ನ್ಯೂಸ್ ಚಾನಲ್ ಮೂಲಕ ಆಗ್ರಹಿಸುತ್ತೇನೆ.